ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಸೋ ಮೆನಿ ಡೇಸ್ ಆದಮೇಲೆ ನಾನು ಫುಲ್ ವ್ಲಾಗ್ ಮಾಡ್ತಿದ್ದೀನಿ. ಇವಾಗ ಏನಪ್ಪ ಸ್ಪೆಷಲ್ ಅಂದರೆ, ನಾನು ಹೊಸ ಫೋನಲ್ಲಿ ಫಸ್ಟ್ ಫುಲ್ ವಿಡಿಯೋ ಮಾಡ್ತಿರೋದು, ಅದೊಂದು ಸ್ಪೆಷಲ್. ಮತ್ತು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ, ಮನೆ ಶಿಫ್ಟ್ ಆಗ್ತಿದ್ದೀವಿ. ಈ ಮನೆಗೆ ಬಂದು 2.5 ವರ್ಷ ಆಗಿರುತ್ತೆ. ಆಮೇಲೆ ಇವಾಗ ನಾವು ಈ ಮನೆ ಶಿಫ್ಟ್ ಆಗ್ತಿದ್ದೀವಿ. ಎಲ್ಲ ಅನ್ಪ್ಯಾಕಿಂಗ್ ಅಲ್ಲ ಪ್ಯಾಕಿಂಗ್ ಆಗಿದೆ. ನೋಡ್ತೀನಿ ರೀ, ನೋಡಿ ಇದೆಲ್ಲ ಮಂಚೆಲ್ಲ ತೆಗೆದ್ಬಿಟ್ಟು ಅದನ್ನೆಲ್ಲ ಮಾಡಿಬಿಟ್ಟು, ಇದೆಲ್ಲ ಏನು ಅಂದ್ಕೊಂಡಿದ್ದಾರೆ, ಇದೆಲ್ಲ ಕೂಡ ಬಟ್ಟೆಗಳೇ. ಇದು ಬಂದು ನನ್ನ ಜ್ಯುವೆಲ್ರೀಸ್ ಇದೆ, ಇದರಲ್ಲಿ ನನ್ನ ಮೇಕಪ್ ಐಟಮ್ಸ್ ಇದೆ, ಇದೆಲ್ಲ ಸುಬ್ಬವ್ರ ಕೆಲಸದ್ದು. ಇನ್ನು ಇದೆಲ್ಲ ಫುಲ್ಲು ಮೆಸ್ಸಪ್ ಆಗಿದೆ, ಬೀರುಗಳೆಲ್ಲ ಖಾಲಿ ಆಗಿದೆ. ನಾನು ಸ್ಯಾರೀಸ್ ಮಾತ್ರ ಇನ್ನೂ ಹಾಕಬೇಕು, ಸ್ಯಾರೀಸ್ ಇನ್ನೂ ಹಾಕಿಲ್ಲ. ಅದು ಹಂಗೆ ಈ ಥರ ಇರೋದಕ್ಕೆ ಹಂಗೆ ಹಾಕ್ಕೊಬೋದು ಬೇಕಂದ್ರೆ ಅಂತ ಹೇಳ್ಬಿಟ್ಟು ಇದನ್ನ ಹಂಗೆ ಬಿಟ್ಟಿದ್ದೀವಿ. ಈ ಥರ ಇರೋದಕ್ಕೆ ಸ್ಯಾರೀಸ್ ಮಾತ್ರ ನಾವಿನ್ನೂ ಪ್ಯಾಕ್ ಮಾಡಿಲ್ಲ. ನಾನು ಮಿಕ್ಕಿದ್ದೆಲ್ಲ ಕೂಡ ಆಗಿದೆ. ಸ್ವಲ್ಪ ಬಟ್ಟೆಗಳು ಆಚೆನೇ ಇಟ್ಕೊಂಡಿದ್ದೀವಿ, ಸ್ವಲ್ಪ ಹಾಕ್ಕೊಂಡೋಗ್ಬೇಕಂತ ಹೇಳ್ಬಿಟ್ಟು. ಇವತ್ತು ಬಂದು ಜೂನ್ 16, ಜೂನ್ 17 ಬಂದು ಆ ಲುಕ್ಸೋದು ಬೆಳಗ್ಗೆ ಇರುತ್ತೆ, ಒಂದು 5 ಗಂಟೆ ಆ ಥರ. ಏನಕ್ಕೆ ನಾವು ಅಂದ್ಕೊಂಡಿದ್ದು ಬಂದು 1 ಮಂತ್ ಬ್ಯಾಕೇ ಮಾಡಬೇಕಂತ, ಒಂದು 20 ಡೇಸ್ 25 ಡೇಸ್ ಬ್ಯಾಕು. ಅದೇ ಅಧಿಕ ವಾಸ ಬಂದಿದ್ದಕ್ಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವಾಗ ಇಷ್ಟು ಲೇಟಾಗಿ ಮಾಡದೇ ಇರೋದು. ನಮ್ಗೆ ಇವಾಗ ಫುಲ್ ಎಕ್ಟಿಕ್ಕು. ಜೂನ್ 19 ಬಂದು ಮೋಕ್ಷಿತ ಬರ್ತಡೇ ಇದೆ. ಇನ್ನು 2 ಡೇಸ್ ಅಷ್ಟೇ ಇರೋದು ಅವಳ ಬರ್ತಡೇಗೆ. ಎಲ್ಲ ಪ್ರಾಸೆಸ್ ಒಂದೇ ಸರಿ ನಡೀತದೆ. ಹೊಸ ಮನೆಗೆ ಹೋಗಿ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಬೇಕು. ಅದಕ್ಕೆಲ್ಲ ಇವತ್ತೇ ಡೇ. ಇವಾಗ ಹೋಗಿ ಇನ್ನು ಐಟಮ್ಸ್ ಎಲ್ಲ ತರಬೇಕು ಪೂಜೆಗೆ. ಆಮೇಲೆ ಬಂದು ಮನೆ ಹೋಗಿ ಎಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಇವತ್ತೇ ಇರೋದು. ಮತ್ತು ನೆಂಟರು ಕೂಡ ಬರ್ತಿದ್ದಾರೆ, ಅದು ನಮ್ಮನು ಶಾಲವರು ಎಲ್ಲ ಕೂಡ ಬರ್ತಿದ್ದಾರೆ ಇವತ್ತು. ಫುಲ್ಲು ಕೆಲಸ ನನ್ನ ಮಕ್ಕಳು ಕೂಡ ನೋಡ್ಬಿಟ್ಟು ಡಲ್ಲಾಗಿರುತ್ತೆ, ನಿದ್ದೆ ಇಲ್ಲ ಸರಿಯಾಗೋದಕ್ಕೆ. ನಮ್ಮ ಮೋಕ್ಷಿತ ನಡಿ ಇಲ್ಲಿ ಮಲ್ಕೊಂಡು ಆಟಾಡ್ತಿದ್ದಾಳೆ, ಇಲ್ಲಿ ಮಲ್ಕೊಂಡು ಆಟಾಡ್ತಿದ್ದಾರೆ. ಇನ್ಮೇಲೆ ಫುಲ್ ವೀಡಿಯೋಸ್ ಜಾಸ್ತಿ ಮಾಡೋಣ ಅನ್ಕೊತಾ ಇದ್ದೀನಿ, ನೋಡೋಣ ಎಷ್ಟು ಮಾತ್ರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇವಾಗ ಕ್ಲಾರಿಟಿ ಕೂಡ ಚೆನ್ನಾಗಿ ಬರ್ತದೆ ಅನಿಸುತ್ತೆ ನನ್ನ ಹೊಸ ಫೋನಲ್ಲಿ. ಇವಾಗ ನಮ್ಮ ಮೋಕ್ಷಿತಾಗ ಲಂಚ್ ತಿನ್ನಿಸ್ಬೇಕು, ತಿಂದಿಲ್ಲ ಅವಳು. ಇವಾಗ ಲಂಚ್ ನಾನು ತಿನ್ನಬೇಕು, ತಿಂದ್ಬಿಟ್ಟು ಸ್ವಲ್ಪ ಆಚೆಗೆ ಹೋಗಿ ಎಲ್ಲ ತೊಗೊಂಬರ್ಬೇಕು. ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಮೇಲೆ ಹಂಗೆ ಕಾಮೆಂಟ್ ಕೂಡ ಮಾಡಿ. ಆಫ್ಟರ್ ಸೋ ಮೆನಿ ಡೇಸ್ ಆಗಿ ನಾನು ಫುಲ್ ವಿಡಿಯೋ ಮಾಡ್ತಿದ್ನಲ್ವ, ನೋಡಿ ಆಟಾಡ್ತಿದ್ದಲ್ಲ, ಹಿಂಗೆ ಆಟಾಡ್ತಿದ್ದೆ. ಏನು ನಿಂದು ಸೈಕಲ್ ತಿಳಿತಿದ್ಯಾ ನೀನು? 30 ತಿನ್ನಲ್ಲ, ತಿನ್ನಬೇಕು. ಇದೆಲ್ಲ ಹೊಸ ಮನೆಗೆ ಇಲ್ಲಿ ತಂದಿಕ್ಕಿದ್ದೀನಿ ನೋಡಿ, ಹೊಸ ಮಾಫು ಪರಕೆ ಇದೆಲ್ಲ ಕೂಡ. ನಾನು ಶಾರ್ಟ್ಸಲ್ಲಿ ಬೇಗ ಅಪ್ಲೋಡ್ ಮಾಡ್ತೀನಿ ಅನಿಸುತ್ತೆ. ಫುಲ್ ವಿಡಿಯೋ ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಎಡಿಟ್ ಮಾಡಿ ಅದೆಲ್ಲ ಮಾಡೋಕ್ಕೆ. ಯಾಕಂದರೆ ವೈಫೈ ಕೂಡ ಅಲ್ಲಿ ಕನೆಕ್ಟ್ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು, ಸ್ವಲ್ಪ ಲೇಟ್ ಆಗುತ್ತೆ ಫುಲ್ ವಿಡಿಯೋ ಬರೋಕ್ಕೆ. ಅದು ಶಾರ್ಟ್ಸಲ್ಲಿ ಮಾತ್ರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದು ಕೂಡ ನೋಡ್ಸಿರ್ತೀನಿ, ಆದರೆ ಮೆನ್ಷನ್ ಮಾಡಿಲ್ಲ, ಮೆನ್ಷನ್ ಮಾಡ್ತಿದ್ದು ಆಮೇಲೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಹೊಸ ತೊಗೊಂಬಂದಿದ್ದೀನಿ. ಹೊಸ ಮನೆಗೆಲ್ಲ ಹೊಸ ತೊಗೊಂಡ್ರೆ ಒಳ್ಳೇದು ಅಂತ ವೀಡಿಯೋಸಲ್ಲೆಲ್ಲ ನೋಡಿದೆ, ಅದಕ್ಕೆ ಎಲ್ಲ ತೊಗೊಂಡಿದ್ದೀನಿ. ಇನ್ನು ರೂಮ್ ಮಾತ್ರ ನಮ್ಮದು ಪ್ಯಾಕಿಂಗ್ ಆಗಿರೋದ್ರಿಂದ ಕಿಚನ್ ಮುಟ್ಟೆ ಇಲ್ಲ. ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ಜಾಸ್ತಿ ಇದೆ ಕಿಚನ್ದೇನೆ. ಎಲ್ಲ ಗಾಜು ಐಟಮ್ಸ್ ಇದೆ, ಹೆಂಗೆ ಪ್ಯಾಕ್ ಮಾಡ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋಕ್ಕೆ, ಐಟಮ್ಸ್ ಎಲ್ಲ ತೊಗೊಂಬರೋಕ್ಕೆ. ಇದು ಹೊಸ ಫೋನಲ್ಲಿ ಫಸ್ಟ್ ಫುಲ್ ವಿಡಿಯೋ. ಇವಾಗ ಹೋಗೋಣ ಬನ್ನಿ. ಇವಾಗ ಎಲ್ಲ ಶಾಪಿಂಗ್ ಪೇಪರ್ ಪ್ಲೇಟ್ಸಾ ಬೇಕು, ಬಿರಿಯಾನಿಗೆ 2 ತೊಗೊಂಡ್ರೆ ಸಾಕಲ್ಲ. 2 ತೊಗೊಂಡ್ರೆ ಅವ್ರಿಗೆ ಹೇಳಿದ್ರೆ ಅದು ಕೊಡ್ತಾರೆ ಬಿಡು. ಇದು ಪೇಸ್ಟ್ ಬೇಕಲ್ಲ. ನಮ್ಮ ಮೋಕ್ಷಿತನ ಅಲ್ಲಿ ಮಲಗಿಸ್ಬಿಟ್ಟಿದ್ದೀನಿ ಗೈಸ್. ಅಲ್ಲಿ ಮೋಕ್ಷಿತಲ್ಲಿ ಮಲ್ಕೊಂಡಿದ್ದಾಳೆ. ಇವಾಗ ಸ್ಟಾರ್ಟ್ ಮಾಡ್ಬೇಕು ನಮ್ಮ ವರ್ಕ್ನ. ನನಗೆ ಗೊತ್ತಿಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು. ನೀನು ಬ್ಲೇಡಲ್ಲಿ ಗುಡಿಸ್ಬಿಟ್ಟು ಮತ್ತೆ ಗುಡಿಸ್ಬೇಕಾ? ಅದೆಲ್ಲ ಉಜ್ಜೋದು ಬೇಕಾ ಇವಾಗ? ಇಂಪಾರ್ಟೆಂಟಾ ಏನು? ಈ ರೂಮಲ್ಲಿ ಏನಿಲ್ಲ. ಇವಾಗ ಕ್ಲೀನ್ ಮಾಡಿಬಿಟ್ಟು ಐಟಮ್ಸ್ ಎಲ್ಲ ತಂದಿಕ್ಕಿದ್ದೀವಿ. ಇನ್ನು ವೆಜಿಟೇಬಲ್ಸ್ ಎಲ್ಲ ತೊಗೊಂಡ್ಬರ್ತೀನಿ. ಕರೆಂಟ್ ಬಂತು, ಕರೆಂಟ್ ಹೋಗಿದ್ದು ಅನ್ಸೋದಲ್ಲ. ಅಕ್ಷರಿ
ನೆತ್ಕೊಂಡು ನಾವು ಇದನ್ನು ಕೆರೆಯೋಣ ಗೈಸ್. ಹಿಂಗೆ ಬರ್ತೈತೆ ಈಸಿಯಾಗಿ ಸ್ವಲ್ಪ, ಆದರೆ ಕೈ ನೋವು ಬರುತ್ತೇನೋ. ಪೇಂಟ್ ಎಲ್ಲ ಸೋರಿಸ್ಬಿಟ್ಟಿದ್ದಾರೆ. ಇಲ್ಲಿ ಎಲ್ಲೋ ಪೇಂಟ್ ಹೋಗಿ ಹೊಡೆದಿರೋದು, ಆರೆಂಜ್ ಕಲರ್ ಹೆಂಗೆ ಸೋರೈತೆ? ಓ ಫಸ್ಟು ಪೇಂಟ್ ಹೊಡೆದಿದ್ರು ನೋಡು, ಆ ಪೇಂಟ್ ಮೇಲೆ ಈ ಪೇಂಟ್ ಹೊಡೆದಿರೋದು ಇವರು. ಅವಾಗ ಸೋರ್ಸಿರೋದು ಕೂಡ ಹಂಗೆ ಐತೆ. ಇದೆಲ್ಲ ಇದೆ. ಓ ಗಾಡ್, ಯಾವಾಗ ಮಾಡೋದು ಇದೆಲ್ಲ? ದೇವ್ರ ಮನೆ ಗೈಸ್. ನೀನು ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂತೀಯ, ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಏನು ಮಾಡ್ತಾವಳ ಸೈಲೆಂಟ್ ಆಗೋದ್ಲ. ಆಗ ಇದೆಲ್ಲ ಕೆಲಸ ಮಾಡಿ ಕಸ ಗುಡ್ತಾ ಇದ್ದಾರೆ ಪರ. ಎಷ್ಟು ಧೂಳಿದೆ ಗೊತ್ತಾ, ಅಷ್ಟು ಧೂಳಿದೆ. ಇದೆಲ್ಲ ಒರೆಸಿದ್ದೀನಿ, ಇದೆಲ್ಲ ಕ್ಲೀನ್ ಮಾಡಿದ್ದೀನಿ. ನಮ್ಮ ಇದ್ದೇ ಮಾಡ್ತಿದ್ದೆ. ಇವಾಗ ಕ್ಲೀನಿಂಗ್ ಎಲ್ಲ ಆಗಿದೆ. ಇವಾಗ ಮನೆಗೆ ಹೋಗಿ ಅಡುಗೆಗಳು ಮಾಡಬೇಕು. ಇನ್ನೂ ತುಂಬ ಕೆಲಸ ಇದೆ. ಬನ್ನಿ, ಎಲ್ಲ ಕಾಂಪೌಂಡ್ ಎಲ್ಲ ಕೂಡ ಕ್ಲೀನ್ ಆಗಿದೆ. ಮನೆಗೆ ಇವಾಗ ಬಂದ್ವಿ ಗಾಯ್ಸ್. ನೋಡಿ, ಇದೆಲ್ಲ ಶಾಪಿಂಗ್. ಸಾಕಾಗೋಯ್ತು, ಸಾಕಾಗೋಗ್ಬಿಟ್ಟಿದ್ದಾರೆ ನನಗಂತೂ. ಇನ್ನು ಅಡುಗೆ ಮಾಡಬೇಕು, ತಿನ್ನಬೇಕು, ಮೋಕ್ಷಿತಾಗಿ ತಿನ್ನಿಸ್ಬೇಕು. ತುಂಬ ಕೆಲಸ ಇದೆ. ಸ್ವಲ್ಪ ಒಂದು 10-15 ನಿಮಿಷ ರೆಸ್ಟ್ ಮಾಡಿ ಹೋಗಿ ಕುಕ್ಕಿಂಗ್ ಮಾಡಬೇಕು. ಸಿಂಪಲಾಗಿ ಏನಾದರೂ ಎಗ್ ಬಾಯ್ಲ್ ಮಾಡಿ, ಎಗ್ ಫ್ರೈ ಮತ್ತು ಬೇಳೆ ಸಾರು, ಅನ್ನ ಮಾಡೋಣ ಅನ್ಕೊತೀನಿ. ಇನ್ನೇನು ಪೇಷನ್ಸ್ ಇಲ್ಲ. ಇನ್ನು ಬೆಳಿಗ್ಗೆ ಬೇಗ ಎತ್ಕೊಳ್ಳಿ, ಅಲ್ಲೆಲ್ಲ ಮಾಡಬೇಕಲ್ವ. ಇದೆ ಎಲ್ಲ ತೋರಿಸ್ತೀನಿ. ಇನ್ನು ಇನ್ನು ಬರ್ತಾ ಇದ್ದಾರಂತೆ, ಬರಲಿ ಆ ವಿಡಿಯೋಲಿ ತೋರಿಸ್ತೀನಿ. ಹಾಗೇನೆ ತೊಗೊಂಬನೆಲ್ಲ ಸೆಟ್ ಮಾಡ್ಕೊಬೇಕು. ಮೋಕ್ಷಿತಂದು ಫುಲ್ ಟಯರ್ಡ್ ಆಗಿ ಹೋಗಿತ್ತಲ್ಲ, ಅವಳು ನೆತ್ಕೊಂಡು ತಿರ್ಗಿದ್ದೀರಿ. ನೋಡಿ ಗೈಸ್, ವೇಪಲ್ಸ್ದು ತೊಗೊಂಬಂದಿದ್ದೆ ನಾನು ಬೆಂಗಳೂರಿಂದ. ಆದರೆ ಇದು ಹೋಗಿದೆ ಸ್ವಲ್ಪ ಅಂತೀನಿ ನಾನು. ಅಲ್ಲ ಒಂದಾ ಸಲ తెలుసుకోండి చూపించకుండా పోయి ఉండే చూపిస్తాను. ಇಲ್ಲಿ ಚಿಕನ್ ಆಗ್ತಿದೆ, ಇಲ್ಲಿ ಬೇಳೆ ಸಾರು ಆಗಿದೆ, ಇಲ್ಲಿ ಬಂದು ರೈಸ್ ಆಗಿದೆ. ಚಿಕನ್ ಫ್ರೈ, ಬೇಳೆ ಸಾರು ಮತ್ತು ಅನ್ನ ಮಾಡ್ತಾಯಿದ್ದೀನಿ. ಎಗ್ ಬದಲು ಚಿಕನ್ ಮಾಡಿಬಿಡುವ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನು ದೇವ್ರ ಪಾತ್ರೆಗಳನ್ನ ಪ್ರಯತ್ನಿಸ್ತೀನಿ. ಸಾಂಬಾರ್ ಹಿಂಗಿಂದ ನೋಡ್ಕೊಳ್ಳಿ. ಇವಾಗ ಟೈಮ್ ಬಂದು 4:15 ಆ ಥರ ಆಗಿದೆ. 3 ಗಂಟೆಗೆ ಎದ್ದು 4:18 ಅಂತೆ. 3 ಗಂಟೆಗೆ ಎದ್ದು ಎಲ್ಲ ಪ್ರಿಪರೇಷನ್ ಆಗ್ತಿದೆ. ಇನ್ನು ಸುಬ್ಬವ್ರ ಸ್ನಾನ ಆಗಿದೆ, ಮನು ಹೋಗಿದ್ದಾನೆ. ಇನ್ನು ನಾವೆಲ್ಲ ಸ್ನಾನ ಮಾಡಿ ರೆಡಿ ಆಗಬೇಕು. ದೇವರೇ, ಇವಾಗ ನಿದ್ದೆ ಬರ್ತಾರೆ, ಮಲ್ಕೊಂಡಾಗ ನಿದ್ದೆ ಬಂದ ನೋಡಿ. ಅಷ್ಟೇ ಮತ್ತೆ ವೇಫಲ್ಸ್ ಹಾಕ್ತಿಂತಾರೆ ಗೊತ್ತಿಲ್ಲ. ವೇಫಲ್ಸ್ ತಿಂದರೆ ನನಗೂ ಕೊಡೋದು. ಮೋಕ್ಷಿತ ಇವಾಗ ಟೈಮ್ 6:30 ಆಗೋಗ್ಬಿಡುತ್ತೆ. ಇನ್ನೇ ಪ್ರಿಪ್ರೇಷನ್ ಇರುತ್ತೆ, ಸ್ವಲ್ಪ ಬೇಗ ಮಾಡಬೇಕು ನಾವು ಪೂಜೆನ. ಇದೆಲ್ಲ ಆಯಿತು, ಎಲ್ಲ ಸ್ವಲ್ಪ ಮಾಡ್ತಾ ಇದ್ದೀವಿ. ಗ್ಯಾಸ್ ಸ್ಟವ್ ಅಲ್ಲಿ ಆಗ್ತಾಯಿದೆ, ಎಲ್ಲ ರೆಡಿ ಆಗ್ತಾಯಿದೆ. ಇವಾಗ ಎಲ್ಲ ರೆಡಿ ಆಗಿದೆ. ಪೂಜೆ ಮಾಡಿ ಸಿಂಪಲ್ ನಮ್ಮ ಮೋಕ್ಷಿತ ನೋಡ್ತೀರಾ? ಮೋಕ್ಷಿತ ಅಂತ ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾರೆ. ಓಹೋ ಎಂಪ ಬದನೆಕಾಯಿ ನಮ್ಮ ಮೋಕ್ಷಿತ ನೋಡಿ ಗಾಯ್ಸ್, ಸೇಮ್ ಬದನೆಕಾಯಿ ಥರ ಇದ್ದಾಳೆ. ಬದನೆಕಾಯಿ ಮೋಕ್ಷಿತ ಬದನೆಕಾಯಿ ಇವಾಗ ಹಾಲು ಕುಡಿಸ್ತಾ ಇದ್ದೀನಿ. ಸೈಲೆಂಟ್ ಆಗ್ಬಿಡ್ತಾರ, ಮಾತಾಡಿ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ವಿಡಿಯೋ ಆಂಜಾಜ್ ಮಾಡಿದ್ದೀನಿ. ಏನು ನೀನು ಇವಾಗ ಪಾಯಸ ರೆಡಿ ಆಗ್ತದೆ.
ಫಸ್ಟ್ ಪಾಲ್ ತಾನೇ ತಾಗಲ್ಲ. ಪಾಯಸ ಹಿಂಗಿದೆ ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ನನಗೆ ಮತ್ತೆ ಟೇಸ್ಟ್ ಕೊಟ್ಟಿಲ್ಲ. నువ్వు చెప్పేది వినిపించట్లే. ಆಗ ನಮ್ಮ ಮೋಕ್ಷಿತಾಗಿ ಮಿಲ್ಕಿ ಡ್ರಿಂಕಿಂಗ್ ಟೈಮ್ ನೋಡಿ ಒಬ್ಬರು ಫ್ಲ್ಯಾಟ್ ಆಗೋದ್ರು ರೆಡಿ 3 ಗಂಟೆಗೆ ಎದ್ದಿರೋರು. ಅಲ್ಲಿ ಕುಡಿಸ್ತಿದ್ದಾನೆ, ಅಲ್ಲಿ ಕೂತ್ಕೊಂಡಿದ್ದೀನಿ. ತಲೆ ನೋಡ್ತಿದೆ ಇವಾಗ. ಟ್ಯಾಬ್ಲೆಟ್ ಹಾಕ್ಬಿಟ್ಟು ಪೈನ್ ಕಿಲ್ಲರು ಇಲ್ಲ ಮೈಗ್ರೇನ್ ಜಾಸ್ತಿ ಆಗೋದ್ರೆ ಆಮೇಲೆ ಅಷ್ಟೇ ಯಾರನ್ನ ಇಟ್ಕೊಂಡು ಹೊಡಿಬೇಕಂತ ಅದಕ್ಕೆ ಹಾಕೊಂಡು ನೋಡಿ ಗೈಸ್. ಹೇರ್ ಸ್ಟೈಲ್ ನೋಡಿ, ಏನಾದರೂ ಒಂದು ಕಾಮೆಂಟ್ ಮಾಡಿ ನೀವು. ಪಾಯಸ ಆದಮೇಲೆ ದೋಸೆ ಆದಮೇಲೆ ಇಡ್ಲಿ ಆದಮೇಲೆ ಫಸ್ಟ್ ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಬಂದು ದೋಸೆ, ಇಡ್ಲಿ, ಸಾಂಬಾರು ಆಗ್ತದೆ. ಪಾಯಸ ಆದ್ಮೇಲೆ ಇದೆ ಫಸ್ಟ್ ಅಡುಗೆ. ಓಕೆ ಬೈ ಬಾಯ್. ಕೂತ್ಕೊಳ್ಳೋದು ನೋಡಿ, ಅಲ್ಲಿ ಕೂತ್ಕೊಳ್ಳೋದು ನೋಡಿ ಅನ್ಸುತ್ತೆ ನೀ ಕಾಲ್ನಿ. ಇವಾಗ ಇದೆಲ್ಲ ಮಾಡಿ ತಿಂದು ರೆಸ್ಟ್ ಮಾಡಿ ಇವಾಗ ನಮ್ಮ ಕೆಲಸ ಸ್ಟಾರ್ಟ್ ಎಲ್ಲ ಶುರು ಮಾಡೋದು. ಕ್ಲೀನಿಂಗ್ ಎಲ್ಲ ಆಗ್ತದೆ. ನೀಟಾಗಿ ಮಾಡಲೇ. ಸೆಕೆಂಡ್ ಟೆಂಪೋ, ಇದು ಫಸ್ಟ್ ಟೆಂಪೋ. ಇಷ್ಟು ಐಟಮ್ಸ್ ಇದೆ ನಮ್ಮಲ್ಲಿ. ಇಷ್ಟು ಚಿಕ್ಕ ಮನೇಲಿ ಇದೆ, ಗೊತ್ತಾಗಿಲ್ಲ ಇಷ್ಟು ಐಟಮ್ಸ್ ಇದೆ ಅಂತ ನೋಡಿ ಗೈಸ್. ಇಷ್ಟೆಲ್ಲ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಇದೆಲ್ಲ ಪ್ಯಾಕ್ ಮಾಡಿ ಮತ್ತೆ ಮತ್ತೆ ಅನ್ಪಾಕ್ಕೊಂಡೆಲ್ಲ ಹಾಕ್ಬಿಟ್ಟೆ. ನೋಡಿ ನಮ್ಮ ಮಗಳು ಇದೇ ಕೆಲಸ ಆಯಿತು. ಬೆಳಗ್ಗೆಯಿಂದ ನಿದ್ದೆ ಮಾಡು ಅಂತ ಕೆಲಸ ಒಂದು ಹಬ್ಬ. ಇವಾಗೆಲ್ಲ ಎತ್ತಿರೋ ಸೆಕ್ಷನ್ ನಡೀತಿದೆ. ಇಷ್ಟಿದೆ ನಮ್ಮ ಮನೇಲಿ. ಇಷ್ಟು ಐಟಮ್ಸ್ ಇದೆ ನಮ್ಮ ಮನೇಲಿ ಗೈಸ್. ಇದ್ರ ಕಾಲ್ ನೆಲ್ಲುಗುರುಂಡೆ ನಿಮ್ಮಿ ಮೋಕ್ಷಿತವಲ್ಲ ಅಂತ ಹಾಕ್ತಾರೆ. ನೆಲ್ಲುಗುರುಂಡೆ ಐಟಮ್ಸ್. ಬೇಡ ಗೈಸ್, ಈ ಥರ ಸೆಟ್ ಮಾಡಿದ್ವಿ. ಇಲ್ಲಿ ಮಿರರ್, ಇದು ಬೆಡ್, ಇದು ಮ್ಯಾಟ್. ಇಷ್ಟು ಮಾತ್ರ ಆಗಿದೆ. ಇನ್ನು ಡೆಕೋರ್ ಬರುತ್ತೆ. ನನ್ನ ಪೈಂಟಿಂಗ್ ಐಟಮ್ಸ್ ಎಲ್ಲ ಆಪಕ್ಕೆ ಬೇಕಿತ್ತ ಇವಾಗ ಬೇಡ. ಈ ಡೀಟೇಲ್ ಡೆಕೋರೇಷನ್ చేద్దాం అనుకుంటున్నాను. చూస్తే చూడాలి. ಎಲ್ಲ ಆಗ್ತಾಯಿದೆ ಕೆಲಸ. ಎಲ್ಲ ಮಾಡ್ತಾಯಿದ್ದೀವಿ. ಇದೆ ಕೆಲಸ ಮಾಡಿಬಿಟ್ಟು ಎಲ್ಲ ಹೋಗೋದಿದೆ. ಎಲ್ಲ ನೋಡಿಸ್ತೀನಿ.